ಈ ಒಂದು ಕಟ್ಟಡವನ್ನು ಕಟ್ಟುವಂಥ ಸಂದರ್ಭದಲ್ಲಿ 2025 ಜನವರಿಲೇ ಅಲ್ಲಿ ಸಾರ್ವಜನಿಕರು ಒಂದು 100-150 ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸಂಬಂಧಪಟ್ಟ 17 ಇಲಾಖೆ ಕೊಟ್ಟಿದ್ದಾರೆ, ಕೇಂದ್ರ ಸರ್ಕಾರದಿಂದ ಹಿಡಿದು ರಾಜ್ಯ ಸರ್ಕಾರದವರೆಗೂ. ನಂತರ ಮಾನವ ಹಕ್ಕು ಆಯೋಗ ಕೂಡ ಕೊಟ್ಟಿದ್ದಾರೆ ಅವರಲ್ಲಿ. ನಂತರ ಪುರಸಭೆಯವರಿಗೂ ಹಿಂದೆ ಕನ್ನಡ ರಾಜ್ಯೋತ್ಸವ ಮಾಡಬೇಕಾದ್ರೆ ನಾವು ಈ ಥರ ಮಾಡ್ತೀವಿ ಅಂತೇಳಿ ಪುರಸಭೆಯವರು ಕೊಟ್ಟು ಪುರಸಭೆಯವರು ಕೂಡ ಸಂಬಂಧಪಟ್ಟಂಥ ರಕ್ಷಣಾ ಇಲಾಖೆಗೆ ಬರೆದಿದ್ದಾರೆ. ಇವರ ಒಂದು ಕಾರ್ಯಕ್ರಮ ಮಾಡ್ತಾರೆ, ಅಲ್ಲಿ ಈ ಥರ ಮುಸ್ಲಿಮ್ಸಿಂದ ಅವ್ರಿಗೆ ತೊಂದರೆ ಆಗ್ತಾ ಇದೆಯಂತೆ, ನೀವು ಅವ್ರಿಗೆ ರಕ್ಷಣೆ ಕೊಡಿ ಅಂತೇಳಿ ಪುರಸಭೆಯವರು ಒಂದು ನಿರ್ಣಯ ಮಾಡಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಕೊಡ್ತಾರೆ. ಓಕೆ, ಪುರಸಭೆ ಕೊಡ್ತಾರೆ ರೆಫರ್ ಮಾಡಿ. ಪುರಸಭೆಯವರು ಏನು ಮಾಡ್ತಾರೆ, ಅದು ಪುರಸಭೆಯವ್ರು ಕೊಡ್ತಾರೆ ಪೊಲೀಸ್ ಸ್ಟೇಷನ್ಗೆ. ಪೊಲೀಸ್ ಸ್ಟೇಷನ್ ಅವ್ರು ಏನು ಮಾಡ್ತಾರೆ, ನೀವು 3-4 ಮಾಡಿದಿರಿ, ನೀವು ಅಲ್ಲಿ ಚಿಕ್ಕ ಜಾಗ, ಇಕ್ಕಟ್ಟಾದ ಪ್ರದೇಶ, ಈ ಥರ ಕನ್ನಡ ರಾಜ್ಯೋತ್ಸವ ಮಾಡೋದಕ್ಕೆ ಈ ಜಾಗದಲ್ಲಿ ಆಗೋದಿಲ್ಲ, ನೀವು ಬೇರೆ ಜಾಗನ ಹುಡಿಕೊಂಡು ವಿಶಾಲವಾದ ಜಾಗದಲ್ಲಿ ನೀವು ಮಾಡಿ ಅಂತ ಒಂದು ಲೆಟ್ರನ್ನ ರಿಟರ್ನ್ ಅವ್ರಿಗೆ ಅನೌನ್ಸ್ಮೆಂಟ್ ಕೊಡ್ತಾರೆ ಅವರು. ಈ ಥರ ಹಿಂದೆ ಅವರು ಮತ್ತೆ ಅಲ್ಲಿ ಪೌರ ಕಾರ್ಮಿಕರಿದ್ದಾರೆ, 2 ವಾರ್ಡಲ್ಲಿದ್ದಾರೆ ಸಚಿವರೇ, ಅವರು ದನ ಕುಯ್ಯೋದು, ಮಾಂಸ ತಿಂದು ಎಸೆಯೋದು, ಹೋಗಿ ಬರೋ ಹೆಣ್ಣು ಮಕ್ಕಳನ್ನೆಲ್ಲ ಬೊಯ್ಯೋದು, ತಿರುಗಾಡಕ್ಕೆ ತೊಂದರೆ ಕೊಡುವುದೆಲ್ಲ ಅಲ್ಲಿ ನಡೀತಾ ಇದೆ. ಈ ಪ್ರಶ್ನೆಯಲ್ಲಿ ನನಗೆ ಕಾಣಿಸ್ತಾ ಇರೋದು ಒಂದು ಡೀಪ್ ಡಿವೈಡು. 2 ಸಮುದಾಯಗಳ ಮಧ್ಯದಲ್ಲಿ ಅದು ಎಷ್ಟು ವಿಘಟನೆ ಆಗಿ ಹೋಗ್ಬಿಟ್ಟಿದೆ ಅಂತಂದರೆ, ಅವರು ಈ ನಮ್ಮ ಸ್ನೇಹಿತರು ಈ ಥರ ಹೇಳ್ತಾ ಇದ್ದಾರೆ. ಮೊನ್ನೆ ನಾನು ಶಾಂತಿ ಸಭೆ ಮಾಡಿದಾಗ ನಮ್ಮ ಆ ಭಾಗದ ಚೆನ್ನೇಗೌಡ ಬಡಾವಣೆ, ಸಿದ್ಧಾರ್ಥ ಬಡಾವಣೆ, ಅಲ್ಲಿಂದ ಬಂದಿರತಕ್ಕಂಥವರೇ ಮಾತಾಡ್ತಾರೆ, ನಾವೆಲ್ಲ ಅಣ್ಣ ತಮ್ಮದಿರಂಗಿದ್ದೋ, ನಾವು ಈ ಥರದ ಘಟನೆ ನಡೆದಿಲ್ಲ. ನಮ್ಮ ಒಬ್ಬ ಮುಸ್ಲಿಮ್ಸು ಅದೇ ಥರ ಹೇಳ್ತಾನೆ, ಒಬ್ಬ ಹಿಂದೂನೂ ಅದೇ ಥರ ಹೇಳ್ತಾನೆ, ನಮ್ಮ ತಂದೆ ಶವ ಸಂಸ್ಕಾರಕ್ಕೆ ಅವರೆಲ್ಲ ಬಂದು ನಿಂತ್ಕೊಂಡು ಸಹಾಯ ಮಾಡಿದ್ರು ಅಂತ ಅವರು ಹೇಳ್ತಾರೆ. ನನಗೆ ಆಶ್ಚರ್ಯ, ಈಗ ಇವ್ರು ಹೇಳೋದು ಕೇಳಲ್ಲ ಅವ್ರು ಹೇಳೋದು ಕೇಳಲ್ಲ ಅಂತ ನನಗೆ ಡೌಟ್ ಆಗ್ತಾ ಇದೆ. ನನಗೆ ಪೂರ್ತಿ ಆ ಒಂದು ಬಡಾವಣೆ ವಿಚಾರ ಸಂಪೂರ್ಣವಾಗಿ ಗೊತ್ತಿಲ್ಲ. ಈ ಮಸೀದಿ ವಿಚಾರದಲ್ಲಿ ಏನು ಹೇಳ್ತಾ ಇದ್ದಾರೆ, ಸೊ ಅದು ಮಸೀದಿ ಉದ್ಘಾಟನೆ ಆಗೋದಕ್ಕಿಂತ ಮುಂಚೆ ಒಂದು ಕಂಪ್ಲೇಂಟ್ ಆಗಿತ್ತು, ಅದು ಅಕ್ರಮವಾಗಿದೆ. 23ರಲ್ಲಿ ಲೈಸೆನ್ಸ್ ತೊಗೊಂಡಿದ್ದಾರೆ ಪುರಸಭೆಯಿಂದ. 23ರಲ್ಲಿ ಲೈಸೆನ್ಸ್ ತೊಗೊಂಡು ಕಟ್ಟಿದ್ದಾರೆ. ಸೊ ಇಲ್ಲ 21ರಲ್ಲಿ ಅಂತ ಕಾಣುತ್ತೆ, 21ರಲ್ಲಿ ತೊಗೊಂಡು. ಬಟ್ ಮೊನ್ನೆ 1 ವರ್ಷದಿಂದ ಉದ್ಘಾಟನೆ ಆಗಿದೆ. ಹೌದು ಹೌದು. ಬಟ್ ನನ್ನ ಮಟ್ಟದವ್ರಿಗೂ, ಜಿಲ್ಲಾ ಮಟ್ಟದವ್ರಿಗೂ ಯಾವತ್ತೂ ಈ ಕಂಪ್ಲೇಂಟ್ ಬಂದಿಲ್ಲ. ಸೊ ತಾಲೂಕು ಮಟ್ಟದಲ್ಲಿ ನಡೆದಿರ್ಬೋದೇನೋ. ನನಗೆ ನಾನು ಉಸ್ತುವಾರಿ ಸಚಿವನಾಗಿದ್ದೀನಿ, ಲೋಕಸಭಾ ಸದಸ್ಯನಾಗಿದ್ದೀನಿ, ಹಿಂದೆನೂ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ಯಾವತ್ತೂ ಈ ಮಸೀದಿ ಬಗ್ಗೆ ಸೊ ಈ ಥರ ಬೇಡ, ಬೇಕು, ಇಲ್ಲಿ ಅನಧಿಕೃತವಾಗಿ ಕಟ್ತಾ ಇದ್ದಾರೆ ಅನ್ನೋ ಕಂಪ್ಲೇಂಟ್ ನನ್ನ ಹತ್ರ ಬಂದಿಲ್ಲ. ಈಗಲೂ ಸಹ ಉದ್ಘಾಟನೆ ಪುರಸಭೆಯಿಂದ ಪರ್ಮಿಷನ್ ತಗೊಂಡಿದ್ದಾರೆ, ಅಷ್ಟು ಮೀರಿ ನಿಮ್ಮ ಹತ್ರ ಏನಾದ್ರು ದಾಖಲೆಗಳಿದ್ರೆ ಕೊಡಿ, ಪರಿಶೀಲನೆ ಅದನ್ನು ನಾನು ಪರಿಶೀಲಿಸ್ತೀನಿ. ಎಸ್ ಎಸ್